ನಮಸ್ಕಾರ. ನಮಸ್ಕಾರ. ಕರ್ನಾಟಕದಲ್ಲಿ ಬಾಧೆಗಳು ಒಂದೊಂದಂತೂ ಅಲ್ಲ. ಒಂದು ಕಡೆ ನಮ್ಮ ಧರ್ಮಸ್ಥಳದ SIT ತನಿಖೆಯನ್ನು ಹಳ್ಳ ಹಿಡಿಸಿ ಎಲ್ಲರಿಗೂ ಕಾಗೆ ಹಾರಿಸ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಮತ್ತೆ ವಿರೋಧ ಪಕ್ಷಗಳು ಒಂದು ಕಡೆ ಆದ್ರೆ, ಧರ್ಮಸ್ಥಳದ ವಿಚಾರ ಗೊತ್ತಲ್ವಾ? ನಾನು ಈ ನಡುವೆ ಮಾತಾಡೋದೇ ಕಡಿಮೆ ಮಾಡಿದ್ದೀನಿ. ಕಾರಣ ಯಾಕೆ ಅಂತಂದ್ರೆ, ಇವರು ಕೊಲೆಗಾರನ ಹಿಡೀರೋ ಅಂತಂದ್ರೆ ಇಲ್ಲ, ನಾವು ಕಂಪ್ಲೇಂಟ್ ಕೊಡೋರ್ನೆ FIR ಹಾಕಿ ಒಳಗಡೆ ಹಾಕ್ತೀವಿ, ಚಾರ್ಜ್ ಶೀಟ್ ಹಾಕ್ತೀವಿ ಅಂತಾರೆ. ಏನ್ ಮಾಡೋಕ್ಕಾಗತ್ತೆ? ಒಂದ್ ಕಡೆ ಕೋಲಾರಲ್ಲಿ ಕೊಳಚೆ ನೀರನ್ನ ಬಿಡ್ತಾ ಇದ್ದಾರೆ, ರೈತರು ಅಲ್ಲಿ ಹೋರಾಟ ಮಾಡ್ತಾವ್ರೆ. ಕಬ್ಬು ಬೆಳೆಗಾರರ ಹೋರಾಟ ಒಂದಷ್ಟು ಕಡೆ ನಿಂತವೆ, ಇನ್ನೊಂದಷ್ಟು ಕಡೆ ಹಂಗೆ ನಡೀತಾ ಇದೆ. ಇನ್ನ ರಾಮನಗರದಲ್ಲಿ DK ಶಿವಕುಮಾರ್ ಇಲ್ಲ 8,500 ಎಕರೆ ಕೃಷಿ ಜಮೀನ್ ಬೇಕೇ ಬೇಕು, ನಾನು ಲೇಔಟ್, ಯಾರಿಗೋಸ್ಕರ ಲೇಔಟ್ ಗೊತ್ತಿಲ್ಲ. ನೋಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲಿ ಕುಮಾರಸ್ವಾಮಿ ಲೇಔಟ್ ಅನ್ನ ವಿರೋಧ ಮಾಡ್ತಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಹೇಳ್ತಾನೆ ರಾಜ್ಯದ 9 ಜಿಲ್ಲೆಯಲ್ಲಿ ಕೇಂದ್ರದ ಇಂಡಸ್ಟ್ರಿಯಲ್ ಹಬ್ ಅಂತೆ. ಎಲ್ಲಾರು ಕೃಷಿ ರೈತರಿಗೆ ಮುಂಡಾಮುಚ್ಚದೆ, ಸಾಮಾನ್ಯ ಜನರ ಮುಂಡಾಮುಚ್ಚೆ ಕಾರ್ಯಕ್ರಮನೇ ಮೂರು ಪಕ್ಷದವರು ಮಾಡ್ತಾ ಇರೋದು. ಬಿಡದಿನಲ್ಲಿ 8,500 ಎಕರೆ ಜಮೀನ್ ಬೇಕೇ ಬೇಕಂತೆ DK ಶಿವಕುಮಾರ್ಗೆ ಲೇಔಟ್ ಮಾಡಕ್ಕಂತೆ. ಯಾರಿಗೋಸ್ಕರ ಲೇಔಟ್ ಮಾಡ್ತಾ ಇದೆಯಾ ಗುರು? ಯಾರಿಗೆ? ಬಾಂಬೆ ಅವ್ರು ಬರ್ತಾರ ತಗೊಳಕ್ಕೆ? ಡೆಲ್ಲಿ ಅವ್ರು ಬರ್ತಾರ? ಹೈದರಾಬಾದ್ ಅವ್ರು ಬರ್ತಾರ? ತೆಲಂಗಾಣ ಅವ್ರು ಬರ್ತಾರ? ಯಾರು ಕೇಳ್ತಾವ್ರ ಲೇಔಟ್ ಬೇಕು ಅಂತ? ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ ಒಬ್ಬ ಕೃಷಿಕ ಒಂದು ಇಂಚ್ ಕೃಷಿ ಜಮೀನ ಬಿಡದಂಗೆ ಎಲ್ಲ ಸ್ವಾಹ. ಬರೀ ಬಿಲ್ಡಿಂಗ್ಗಳು, ಮಾಲ್ಗಳು, ಅಪಾರ್ಟ್ಮೆಂಟ್ಗಳು, ರಿಂಗ್ ರೋಡ್ಗಳು ಸಾಲ್ದಿದ್ದಕ್ಕೆ ಇವಾಗ ಕನಕಪುರದಲ್ಲಿ ಇನ್ನೊಂದು ಏರ್ಪೋರ್ಟ್ ಅಂತೆ. ಏನಕ್ಕೆ ಇವ್ರಿಗೆ ಇನ್ನೊಂದು ಏರ್ಪೋರ್ಟ್ ಬೇಕು? ಅದಕ್ಕೆ ಕೃಷಿ ಜಮೀನು. ಯಾವ್ದನ ನಿಮ್ಮ ಸ್ವಂತ ಆಸ್ತಿ ಯಾವ್ದನ ಇದ್ರೆ ಅದನ್ನ ಬೇಕಾದ್ರೆ ಏರ್ಪೋರ್ಟ್ ಮಾಡ್ಕೊಳ್ಳಿ. ಲೇಔಟ್ ಯಾರಿಗ್ ಮಾಡ್ತಾ ಇದ್ದೀರಾ? ಈ ಕಾಂಗ್ರೆಸ್ ಸರ್ಕಾರ ಲೇಔಟ್ ಯಾರಿಗ್ ಮಾಡ್ತಾ ಇದಾರೆ? ಇದತ್ರ ಬಿಡದಿ ಹತ್ರ ಯಾರು ಕೇಳೇ ಇಲ್ಲ. ಯಾರಿಗೋಸ್ಕರ? ಯಾರೋ ಡೆಲ್ಲಿಯಿಂದ ಬರೋರು, ಬಾಂಬೆಯಿಂದ ಬರೋರು, ಹೊರ ರಾಜ್ಯದವ್ರು ಬಂದಿಲ್ಲಿ ಅವ್ರಿಗೆ ಆರಾಮಾಗಿರಕ್ಕೆ ನಮ್ಮ ರೈತರನ್ನ ಒಕ್ಕಲೆ ಬಿಡಿಸಿ ಮಾಡ್ತಾವ್ರೆ. ಒಂದ್ ಕಡೆ ಆ ಕಬ್ಬು ಬೆಳೆಗಾರರು ಸಮಸ್ಯೆ ಒಂದಲ್ಲ. ಆಮೇಲೆ ಧಾರವಾಡ ಇದರಲ್ಲಿ ಸರ್ಕಾರಿ ನೌಕರಿಯನ್ನ ಕೊಡ್ರಿ ಅಂತ ಹೇಳಿ ಆ ಹುಡುಗರು ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಪರ್ಮಿಷನ್ ಕೊಡದಂತ ಸರ್ಕಾರ ಅವರನ್ನ ಅರೆಸ್ಟ್ ಮಾಡೋದು, ಡಿಟೆನ್ಷನ್ ಮಾಡೋದು. ಅವನು ಕರ್ನಾಟಕದ ವಿಚಾರ ಒಂಥರ ಆದ್ರೆ ಮೋದಿ ಅವರ ವಿಚಾರ ಇನ್ನೊಂದ್ ತರನೇ ಇದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ನಿಮ್ಮ ಮೊಬೈಲ್ಗಳಲ್ಲಿ ಒಂದು ಸಂಚಾರಿ ಆಪ್ ನ ಹಾಕೊಂಡ್ಲೇಬೇಕಂತ. ಎಸ್ಪೆಷಲಿ ಹೊಸ ಫೋನ್ ತಗೊಂಡ್ಬಿಟ್ರೆ ಸಂಚಾರಿ ಆಪ್. ಏನಕ್ಕೆ ಅಂತಂದ್ರೆ, ಇಲ್ಲ ನಿಮ್ಮ ರಕ್ಷಣೆಗೆ, ಆಮೇಲೆ ನಿಮ್ದು ಏನೇನೋ ಇನ್ನೊಂದು 2-3 ವರ್ಷ ಬಿಟ್ರೆ ಮೋಸ್ಟ್ಲಿ 2029 ವರ್ಷಕ್ಕೆ ಒಬ್ಬೊಬ್ಬರಿಗೂ ಸಿಮ್ ಕಾರ್ಡ್ ಹಾಕ್ಬಿಡ್ತಾರೆ ಕೇಂದ್ರ ಸರ್ಕಾರ. ಜಗದೀಶ್ ಬಾಯಲ್ಲಿ ನೀನ್ ಜಾಸ್ತಿ ಮಾತಾಡ್ತೀಯ, ಸಿಮ್ ಕಾರ್ಡ್ ಹಾಕ, ನೀನ್ ಏನೇನೋ ಯೋಚನೆ ಮಾಡ್ತೀಯ, ನಮ್ಗೆಲ್ಲ ಗೊತ್ತಾಗಬೇಕು ಅಲ್ಲ. ಈಗ ನಿಮ್ಮ ಮೊಬೈಲ್ಗೆ ಸಂಚಾರಿ ಆಪ್ ಅಂತೆ. ಸಂಚಾರಿ ಆಪ್ ಅಂತಂದ್ರೆ ಏನಕ್ಕೆ ಅಂತಂದ್ರೆ ಹಾಕ್ಲೇಬೇಕು ನೀವು ಅಂತ. ಇವತ್ತು ಈ ಆಪ್ ಅನ್ನ ಹಾಕೊಂಡ್ರೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಏನ್ ಕೇಂದ್ರ ಸರ್ಕಾರ ನಮ್ಮ ಮೊಬೈಲ್ಗಳನ್ನ ಕದ್ದು ಆಲಿಸ್ತದ? ಫಾರ್ ಎಕ್ಸಾಂಪಲ್, ಈ ಮೋದಿ ಏನೋ ಎಲ್ಲ ಹಾಳು ಮಾಡ್ಬಿಟ್ಟ ಅಂತೇಳಿ ಡ್ಯಾಶ್ 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 ಕೆಟ್ಟ ಪದಗಳನ್ನ ಬಡಿದ್ರೆ, ನನ್ನನ್ನು ಬೈತಾವ್ರ, ಬಿಜೆಪಿನ ಬೈತಾವ್ರ, ಓಕೆ, ಅದಕ್ಕೊಂದು ಅನಲೈಸಿಂಗ್ ಸಾಫ್ಟ್ವೇರ್ ಹಾಕ್ಬಿಡೋದು. ಯಾರ್ಯಾರು ಏನೇನ್ ಮಾತಾಡ್ತಾರೆ, ಬಿಜೆಪಿ ಬಗ್ಗೆ ಬೈತಾವ್ರ, ಕಾಂಗ್ರೆಸ್ ಬೈತಾವ್ರ, ಅನಲೈಸಿಂಗ್ ಗ್ರಾಫ್ ಅನ್ನ ಹಾಕೊಂಡು ವೋಟರ್ಸ್ ಮೈಂಡ್ ಏನಾದ್ರು ಅಥವಾ ವೋಟರ್ಸ್ ಯಾವ ಕಡೆ ಫ್ಲೋ ಆಗ್ತಾರೆ ಅಂತ ಏನಾದ್ರು ಕಂಡಿಡಿಯಕ್ಕೆ. ಆಮೇಲೆ ನಾವ್ ಏನ್ ಮಾತಾಡ್ತೇವೆ, ನಮ್ಮ ಹೆಂಡತಿ ಜೊತೆ ಮಲ್ಕೊಂಡು, ನಮ್ಮ ಹೆಂಡತಿ ಮಕ್ಕಳ ಜೊತೆ ಮಲ್ಕೊಂಡು ಬೆಡ್ರೂಮ್ ಅಲ್ಲಿ ಇಟ್ಕೊಂಡಿರ್ತೀವಿ. ನಾವ್ ಏನೇನೋ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ. ಎಲ್ಲಾರು ಅವ್ರವ್ರ ಬೆಡ್ರೂಮ್ ಅಲ್ಲಿ ಹೆಂಡತಿ ಮಕ್ಕಳ ಜೊತೆ ಏನೇನೋ ಮಾತಾಡ್ತಾ ಇರ್ತಾರೆ, ಏನೇನೋ ತಮಾಷೆ ಮಾಡ್ತಾ ಇರ್ತಾರೆ. ಈ ಫೋನ್ಗಳಲ್ಲಿ ಆಪ್ಗಳು ಹಾಕೊಂಡ್ರೆ ಬೆಡ್ರೂಮ್ದು, ಕ್ಲಬ್ದು, ಬಾರ್ದು, ನೀನ್ ಏನ್ ಮಾತಾಡ್ತೀಯ ಇವನ್ನೆಲ್ಲ ಎತ್ಕೊಂಡಲ್ಲ ಅಂತ ಏನ್ ಗ್ಯಾರಂಟಿ? ದಿಸ್ ಇಸ್ ವಾಟ್ ವಿ ವಾಂಟೆಡ್ ಟು ಆಸ್ಕ್. ಅಲ್ಲ ಗುರು, ಕೇಂದ್ರ ಸರ್ಕಾರ ಸಂಚಾರಿ ಆಪ್ ಹಾಕಬೇಕಂತ. ಏನ್ ಗುರು, ಏನ್ ಕಿಸಿಯಕ್ಕೋಸ್ಕರ ಆಪ್ ಹಾಕಬೇಕು? ನಮಗ್ ಮೊಬೈಲೇ ಬೇಡ. ಈ ನಿಜವಾಗ್ಲೂ ಈ ಕಾನೂನು ಮಾಡಂಗಿದ್ರೆ ನಾನು ಮೊಬೈಲ್ಗಳನ್ನ ಬಿಸಾಕ್ತೀನಿ, ಲ್ಯಾಂಡ್ ಲೈನ್ ಹಾಕ್ಸ್ಕೊಂತೀನಿ. ಏನ್ ಟ್ಯಾಪ್ ಮಾಡ್ಕೊಂತೀಯ ಮಾಡ್ಕೋ ಹೋಗು. ಅಲ್ಲ ಗುರು, ಯಾವ ಮಟ್ಟಕ್ಕೆ ಬಂದವ್ರೆ ಕೇಂದ್ರ ಸರ್ಕಾರ? ಇನ್ನೊಂದ್ 2 ವರ್ಷ ಬಿಡಿ, ಎಲ್ಲ ನಾಗರಿಕರು ಸಿಮ್ ಕಾರ್ಡ್ ಹಾಕಬೇಕು ಬಾಡಿಗೆ. ಎಲ್ಲರೂ ಆಪರೇಷನ್ ಮಾಡಿಸ್ಕೊಂತಾರೆ ಇವರು. ಹಂಗೇನಾದ್ರೂ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಜನರ ಬಾಡಿಗೆ ಒಂದೊಂದು ಸಿಮ್ ಕಾರ್ಡ್ ಹಾಕೊಬೇಕು. ನೀವು ಏನ್ ಎಷ್ಟೇ ಮಾಡ್ತಿರೋ ಅಥವಾ ಏನಾದ್ರು ತಪ್ಪ ಮಾಡ್ತಿರೋ ನಾವು ನೋಡ್ಬೇಕು ಅಂದ್ರೆ ಹಾಕಂತಾರೆ. ಅಂದ್ರೆ ಸರ್ಕಾರಗಳು
ಎಲ್ಲೋ ಒಂದು ಕಡೆ ಸರ್ವಲೆನ್ಸು, ಜನರ ಮೇಲೆ ನಿಗಾ ಇಡಕ್ಕೆ, ಜನರು ಏನ್ ಮಾತಾಡ್ತಾರೆ, ಯಾವ ಭಾಷೆ ಮಾತಾಡ್ತಾರೆ, ಯಾವ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತಾರೆ, ಏನ್ ಬಿಸ್ನೆಸ್ ಮಾಡ್ತಾರೆ, ನಿಮಗೆ ಏನ್ ಕೆಲಸ? ನಾವ್ ಯಾಕೆ ಆಪ್ ಹಾಕೊಬೇಕು? ಯಾರು ಕೇಳಲ್ಲ. ಆಪ್ ಬಗ್ಗೆ ಪ್ರಚಾರ, ಯೂಟ್ಯೂಬರ್ಸ್ ಹೊಸ ಕಾನೂನು ಏನು ಅವನಿಗೆ ಹೊಸ ಕಾನೂನು ತಗೊಂಬಂದ್ರೆ ಅದನ್ನ ನಾವು ಒಪ್ಕೊಬೇಕು ಅಂತ ಏನ್ ಗ್ಯಾರಂಟಿ? ನನಗೆ ಮೊಬೈಲೇ ಬೇಡ ಅಲ್ಲ. ಇವರು ಆಪ್ ಹಾಕಂದಿವಿ ಅಂತ ಹೇಳ್ತಾರಲ್ಲ, ನಮ್ಮ ಇವರು ಆಧಾರ್ ಕಾಂಗ್ರೆಸ್ ಅವರು ಆಧಾರ್ ತಗೊಂಬಂದ್ರು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಇದೇ ಬಿಜೆಪಿ ಅವರು 2021ರಲ್ಲಿ. ಅದೆಷ್ಟು ಸತಿ ಆಧಾರ್ ಪೋರ್ಟಲ್ ಹ್ಯಾಕ್ ಆಗಿದೆ ಗೊತ್ತಾ? 2021ರಲ್ಲಿ ನಮ್ಮ ಮನೆ ಹತ್ರ ಇರೋದು ಆಧಾರ್ ಬಿಲ್ಡಿಂಗು, 18 ಕೋಟಿ ರೂಪಾಯಿ ಹಾರ್ಡ್ವೇರ್, ಹಾರ್ಡ್ ಡಿಸ್ಕ್ಗಳು, ಎಂಟೈರ್ ಡೇಟಾನ ದೆಪ್ಕೊಂಡ್ರು. ಕೊಡಗೇಳಿ ಪೊಲೀಸ್ ಸ್ಟೇಷನ್ FIR ಆಯ್ತು. ಇವರು ಕೊಡಗೇಳಿ ಪೊಲೀಸರು ಕಾಸಿಸ್ಕೊಂಡು ಅವ್ರನ್ನ ಯಾರು ಹಿಡ್ದೇ ಇಲ್ಲ. ಅದೇ ನಾವ್ ಯಾವ್ದೋ ಒಂದು ವಿಡಿಯೋ ಮಾಡ್ಲಿ, ಇವನೇನೋ ಮಾಡೋನೆ ವಿಡಿಯೋ, ಇನ್ ಮೇಲೆ FIR. ಆಧಾರ್ ಬಿಲ್ಡಿಂಗ್ ನಮ್ಮನೆ ಹತ್ರ ಇರೋದು. ಇಡೀ ದೇಶದ ಆಧಾರ್ ಡೇಟಾ ನಮ್ಮ ಮನೆ ಪಕ್ಕದಲ್ಲಿದೆ. ಕಳ್ಳತನ 2021ರಲ್ಲಿ ಓಪನ್ ಕದ್ಕೊಂಡು ಹೋದ್ರು. ಪ್ರತಿ ಬಾರಿ ಅದನ್ನ ತಗೊಂಡೋಗಿ ನನ್ಗೆ ಯಾರೋ ಹೇಳಿದ್ದು, ನಿಜನೋ ಸುಳ್ಳೋ ಗೊತ್ತಿಲ್ಲ, ಹೆಚ್ಚು ಕಮ್ಮಿ 130 ಕೋಟಿ ಜನರ ಡೇಟಾ ಬೇಸ್ ಅನ್ನ ಬ್ಲಾಕ್ ವೆಬ್ ಅಲ್ಲಿ 50,000 ಕೋಟಿಗೆ ಮಾರ್ಕೊಂಡ್ರು. ಅದರಿಂದ ನಿನ್ನೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಇಂಟರ್ನೆಟ್ ಕ್ರೈಮ್ಗಳು ಜಾಸ್ತಿ ಆಗಿರೋದು, ಕದಿಯೋದು, ಹ್ಯಾಕ್ ಮಾಡೋದು ಈ ಆಧಾರಿಂದನೇ ಸಾಕಷ್ಟು ಆನ್ಲೈನ್ ಫ್ರಾಡ್ಗಳಾಗ್ತಾ ಇರೋದು. ಯಾಕೆ ಅಂತಂದ್ರೆ ಇವರು ಆಧಾರ್ ಮಾಡ್ಬಿಟ್ಟು ಅದನ್ನ ಹ್ಯಾಕ್ ಮಾಡಕ್ ಬಿಡ್ತಾರೆ. 2021 ನಮ್ಮ ಮನೆ ಹತ್ರ ಇರೋದು 18 ಕೋಟಿ ರೂಪಾಯಿನ ಹಾರ್ಡ್ವೇರ್ನ ಬೆಳಗ್ಗೆ CRPF ಇದೆ ಆಧಾರ್ ಬಿಲ್ಡಿಂಗ್ ಅಲ್ಲಿ. ನೀಟ ಒಳಗಡೆ ಹೋದ್ರು, ಹಾರ್ಡ್ ಡಿಸ್ಕ್ಗಳನ್ನೆಲ್ಲ ದೆಪ್ಕೊಂಡ್ರು, ಹೊರಟೋದ್ರು. ಅಲ್ರಿ, ಆಧಾರ್ ಡೇಟಾ ಸೇಫ್ಟಿ ಇಲ್ಲ ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಹತ್ರ. ಈಗ ನಮ್ಮ ಮೊಬೈಲ್ ಅಲ್ಲಿ ಆಪ್ ಹಾಕಬೇಕಂತೆ. ಏನಕ್ಕೆ? ನನ್ನ ಗರ್ಲ್ ಫ್ರೆಂಡ್ ಹತ್ರ ಮಾತಾಡ್ತೀನಿ. ಜಗದೀಶನ್ ಗರ್ಲ್ ಫ್ರೆಂಡ್ ಓಹೋ ಇದಾ ಅಂದ್ರೆ ನಮ್ ಪ್ರೈವೇಸಿ ಏನಿರಬಾರ್ದು. ನನ್ನ ಹೆಂಡ್ರ ಹತ್ರ ಮಾತಾಡ್ತಾ ಇರ್ತೀನಿ ಬಾತ್ರೂಮ್ ಇಂದ, ಪ್ರೈವೇಸಿ ಏನಿರಬಾರ್ದು. ನನ್ನ ಹೆಂಡ್ರ ಹತ್ರನು ಮಾತಾಡಂಗಿಲ್ಲ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ಮಟ್ಟಕ್ಕೆ ಸರ್ಕಾರಗಳು ಬಂದ್ರೆ, ಆಪ್ಗಳು ಹಾಕೊಂಡು ಜೀವನ ಮಾಡೋ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಒಂದು ಮಟ್ಟದಲ್ಲಿ ನಾರ್ತ್ ಕೊರಿಯಾ ಆಗ್ತಾ ಇದೆ. ಬಟ್ ಆಪಲ್ ಫೋನ್ ಹೇಳಿದೆ, ಆಪಲ್ ಕಂಪನಿಯವರು ಬ್ರೀಫ್ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಸಂಚಾರಿ ಆಪ್ ಅದನ್ನ ಪ್ರೈವೇಸಿ ಬ್ರೀಚ್ ಮಾಡಿಕೊಂಡು ನಾವು ಹಾಕಕ್ಕೆ ಒಪ್ಪೋದಿಲ್ಲ. ಅಮೆರಿಕದ ಆಪಲ್ ಅವರು ಹೇಳಿದ್ದಾರೆ, ನೋ ನೋ ನೋ, ನಾವು ಅದನ್ನ ಒಪ್ಪಲ್ಲ ಅಂತ. ಹಾಕೊಳ್ಳಿ ಗುರು, ಒಂದಂತೂ ನಿಜ, ನಾಳೆ ದಿವಸ ನಿಮ್ಮ ಚಡ್ಡಿನೂ ವಾಚ್ ಮಾಡ್ತಾರೆ. ಇವತ್ತು ಆಪ್ ಹಾಕಿ ನಿಮ್ ಮೊಬೈಲ್ ನ ವಾಚ್ ಮಾಡ್ತಾರೆ. ಇನ್ನೊಂದ್ 2 ದಿವಸ ಬಿಟ್ರೆ ನಿಮ್ ಬಾಡಿಲಿ ಹಾಕಿರೋ ಚಡ್ಡಿನೂ ಕೂಡ ಅದು ಹೆಂಗಿದೆ, ಯಾವ ಕಲರ್, ಈ ಮಟ್ಟಕ್ಕೆ ಸರ್ಕಾರಗಳು ನಿಮ್ಮ ಮೇಲೆ ನಿಗಾ ಇಡುತ್ತೆ. ಇದು ಯಾರಿಗೋ ಉಪಯೋಗ ಮಾಡಕ್ಕೆ ಮಾಡ್ಕೊಂಡ್ರು ಅಂತ ಸಂಚಾರಿ ಆಪ್ ಅಲ್ಲ, ಜನರನ್ನ ನಿಗಾ ಇಡಕ್ಕೆ, ಇದನ್ನ ಅಬ್ಸರ್ವ್ ಮಾಡಕ್ಕೆ, ಈ ಒಂದು ಆಪ್ ಅನ್ನ ಹಾಕದ್ಮೇಲೆ ಅದನ್ನ ಅಬ್ಸರ್ವ್ ಮಾಡಕ್ಕೆ ಒಂದು ಟೀಮ್ ಅನ್ನು ಮಾಡ್ಕೊಂತಾರೆ. ಅದಕ್ಕೆ ಬೇಕಾದಂತ ಸಾಫ್ಟ್ವೇರ್ ಗಳು ಮಾಡ್ಕೊಂತಾರೆ, ಅದಕ್ಕೆ ಬೇಕಾದಂತ ಟೆಕ್ನಾಲಜಿನ ಮಾಡ್ಕೊಂತಾರೆ. ಏನಕ್ಕೆ ಅಂತಂದ್ರೆ ಜನ ಬಿಜೆಪಿನ ಬೈತಾವ್ರ, ಬಿಜೆಪಿನ ಬೈತಾರ, ಮತ್ತೆ ಈ ತರ ಮಾಡ್ಬೇಕು ನಾವು, ಕಾಂಗ್ರೆಸ್ ಪರವಾಗಿದ್ರ ಈ ತರ ಮಾಡ್ಬೇಕು. ಇದನ್ನೇನಾದ್ರು ಈ ಕೇಂದ್ರ ಸರ್ಕಾರ ಚುನಾವಣೆಗೋಸ್ಕರ ಮಾಡ್ತಾ ಇಲ್ಲ ಅಂತ ಏನ್ ಗ್ಯಾರಂಟಿ? ಆಮೇಲೆ ಇಷ್ಟಕ್ಕೂ ನಮ್ಮ ಫೋನ್ಗಳಲ್ಲಿ ಆಪ್ ಯಾಕೆ ಹಾಕಬೇಕು? ನಮಗೂ ಫೋನು ಬೇಡ, ನಿಮ್ಮ ಸವಾಸನೂ ಬೇಡ. ಅಲ್ರೇ, ಈ ಮಟ್ಟಕ್ಕೆ ಜನಗಳನ್ನ ಒಳ್ಳೆ ಕಳ್ಳರ ರೀತಿ ನಾವೇನ್ ದರೋಡೆ ಕೊರ್ರ? ಅಲ್ಲ, ಮೊನ್ನೆ ಡೆಲ್ಲಿನಲ್ಲಿ ಬಾಂಬ್ ಬಿಟ್ಟ ನಿಮ್ಮ ಯೋಗ್ಯತೆಗೆ ಯಾರು ಅಂತ ಹೇಳಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಪುಲ್ವಾಮಾ ಯಾವನ್ ಮಾಡ್ದ ಹೇಳಕ್ ಯೋಗ್ಯತೆ ಇಲ್ಲ. ನೀವ್ ಆಪ್ ಹಾಕೊಳ್ಳಿ, ನಿಮ್ಮನ್ನ ನಾವು ನೋಡ್ಕೊಂತೀವಿ. ಏನ್ ನೋಡ್ಕೊಳೋದು? ಒಳಗಡೆ ಇರೋ ಬನೀನು ಅಂಡರ್ವೇರ್ ನೋಡ್ಕೊಂಬಿಡಿ. ಈ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ಖಂಡಿತವಾಗಿ ಇದು ಅಸಂವಿಧಾನಿಕವಾದಂತ ನಡೆ. ನನಗೊತ್ತಿಲ್ಲ, ನೀವು ಹಾಕೊಳ್ಳಿ. ಅಂತ ಪರಿಸ್ಥಿತಿ ಬಂದ್ರೆ ಐ ವಿಲ್ ಡೆಸ್ಟ್ರಾಯ್ ಮೊಬೈಲ್ಸ್. ನನಗೆ ಮೊಬೈಲು ಬೇಡ, ಈ ಮೊಬೈಲ್ ಸರ್ವಿಸು ಬೇಡ, ಈ ಕೇಂದ್ರ ಸರ್ಕಾರದ ಸವಾಸನೂ ಬೇಡ. ಯಾಕ್ರಿ ಅಲ್ಲ, ಯಾರೋ ಕಳ್ಳರನ್ನ ದರೋಡೆಕೋರ್ನ ಈ MP MLAಗಳೇ 1000 ಕೋಟಿ ಲೂಟಿ ಮಾಡಿದರೆ. ನೀವು ನಿಜವಾಗ್ಲೂ ಹಾಕೊಬೇಕಾರೋದು, ನೀವು ಹಾಕೊಂಡು ನಮಗೆ ಡಿಸ್ಪ್ಲೇ ಕೊಡ್ಬೇಕು ಪಬ್ಲಿಕ್ ಅವ್ರಿಗೆ. ನೀವೆಲ್ಲೆಲ್ಲಿ ಓದ್ತೀರಾ, ಏನೇನ್ ಮಾಡ್ತೀರಾ, ಯಾವ್ಯಾವ ಡೀಲ್ ಮಾಡ್ತೀರಾ ಅಂತ. ಅದನ್ನ ಬಿಟ್ಟು ಜನರಿಗೆ ಆಪ್ ಹಾಕೊಂಡು ಆಧಾರ್ ಕೊಟ್ರ ಆಧಾರ್ದು ಡೇಟಾ ಎಲ್ಲ ಕದ್ಕೊಂಡು ಹೋಗ್ತಾರೆ. ಮೊನ್ನೆ ಹೇಳಿದ್ನಲ್ಲ, 2021ರಲ್ಲಿ
ಕೊಡಗೇಲಿ ಸ್ಟೇಷನ್ ಅಲ್ಲಿ FIR ಆಗಿದೆ. 18 ಕೋಟಿ ರೂಪಾಯಿ ಹಾರ್ಡ್ವೇರ್ ಹಾರ್ಡ್ ಡಿಸ್ಕ್ಗಳನ್ನ ದೆಪ್ಕೊಂಡ್ರು. ಕೊಡಗೇಲಿ ಪೊಲೀಸರು ಒಂದು FIR ಮಾಡಿದ್ರು, ಬಿಸಾಕಿದ್ರು. ಅದೇನ್ ಫೀಡಿಂಗ್ ಏನೋ ಕೊಟ್ರೇನೋ ಗೊತ್ತಿಲ್ಲ. ಆ ಕಳ್ರು ತಗೊಳ್ಳಿ, ಕೊಡಗೇಲಿ ಪೊಲೀಸರೇ ನಮ್ಮನ್ನ ಯಾರು ಹಿಡಿಬೇಡಿ ಅಂತ. ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಆ ಆಧಾರ್ 2021ರಲ್ಲಿ ಇಲ್ಲಿ ಹಾರ್ಡ್ ಡಿಸ್ಕ್ ಎತ್ಕೊಂಡ್ರಲ್ಲ, ಆ ಡೇಟಾನ 50,000 ಕೋಟಿಗೆ ಬ್ಲಾಕ್ ವೆಬ್ ಅಲ್ಲಿ ಮಾರಿದ್ರು. ಅದೇ ಕೊಡಗೇಲಿ ಪೊಲೀಸರಿಗೂ ಕರ್ನಾಟಕ ಪೊಲೀಸರಿಗೂ ಒಂದು ಬಿಸಾಕಿದ್ರು. ಹಾಗಾಗಿ ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡಿಲ್ಲ, CID ಟ್ರಾನ್ಸ್ಫರ್ ಆಯ್ತು. ಏನೂ ಮಾಡಿಲ್ಲ. ಈ ರೀತಿಯ ಸರ್ಕಾರಗಳಲ್ಲಿ ನೀವು ಬದುಕ್ತಾ ಇದ್ದೀರಾ. ಒಂದು ಕಡೆ ಆ ಬಿಡದಿನಲ್ಲಿ ಏನೋ 8,500 ಎಕರೆ DK ಶಿವಕುಮಾರ್ಗೆ ಬೇಕೇ ಬೇಕಂತೆ. ಏನ್ ಮಾಡಕಪ್ಪ DK ಶಿವಕುಮಾರ್ಗೆ? ಯಾರ್ಗ್ ಮಾರಕ್ಕೆ ಲೇಔಟು? ಯಾರು ಕೇಳ್ತಾವ್ರೆ ಸೈಟು? ಬೆಂಗಳೂರು ಆಲ್ರೆಡಿ ಗಬ್ಬೆದ್ದೋಗಿದೆ. ಟ್ರಾಫಿಕ್ ಪ್ರಾಬ್ಲಮ್, ಕುಡಿಯೋ ನೀರಿನ ಪ್ರಾಬ್ಲಮ್, ಮಳೆ ಬಂದ್ರೆ ಕೆರೆ ಆಗುತ್ತೆ, ಅತಿ ಹೆಚ್ಚಿನ ಜನಸಂಖ್ಯೆ ಇದೆ, ಕಸಾನ್ ತಗೊಂಡೋಗಿ ಬಿಸಾಕ್ತೀರಾ, ಬರೀ ಭ್ರಷ್ಟಾಚಾರ, ಗುಂಡಿ ತುಂಬಿದ ರಸ್ತೆಗಳು. ಆದ್ರೂ ಲೇಔಟ್ ಮಾಡ್ಬೇಕು. 8,500 ಎಕರೆನಲ್ಲಿ 1.5-2 ಲಕ್ಷ ಸೈಟ್ ಮಾಡಿ ಸರ್ಕಾರ ಬಿಸ್ನೆಸ್ ಮಾಡ್ತದೆ. ಲೆಕ್ಕ ಹಾಕಳ್ರಿ. ಈ ರಾಜ್ಯ ಸರ್ಕಾರ ಬಿಸ್ನೆಸ್ ಮಾಡ್ಬೇಕಂತೆ. ರೈತ ಜಮೀನ್ ಕಿತ್ಕೊಂಡು ನಿಮ್ದು ಯಾವ್ದನ ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಜಮೀನ್ ಇದ್ರೆ ಕೊಡಿ, ಲೇಔಟ್ ಮಾಡ್ಲಿ. ಅಲ್ರೋ, ಆ ರೈತರನ್ನ ರಿಂಗ್ ರೋಡ್ ಮಾಡಕ್ಕೆ ರೈತರ ಜಮೀನ್ ಬೇಕು, ಅವ್ರನ್ನ ಒಕ್ಕಲೆ ಬರ್ಸೋದು. ಏರ್ಪೋರ್ಟ್ ಬೇಕಂತೆ ಕನಕಪುರದಲ್ಲಿ. ಯಾಕೆ? ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ 1-2 ಅವರ್ ಟ್ರಾವೆಲ್ ಮಾಡ್ಕೊಂಡು ನೀವೇ ಬೆಳೆಸಿರೋ ಸಿಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಬಂದು ಹತ್ತಿರ ಆಗಲ್ಲ ಅಂತದ? ಇಲ್ಲ, ನನ್ಗೆ ಕನಕಪುರದಲ್ಲಿ ಬೇಕೇ ಬೇಕು ಇನ್ನೊಂದು ಏರ್ಪೋರ್ಟ್. ಯಾರೋ ಪುಕ್ಸಟ್ಟೆ ಜಮೀನ್ ಸಿಕ್ಕರೆ ರೈತರದು, ಅವ್ರ ಜಮೀನೆಲ್ಲ ಬಾಚ್ಕೊಳೋದು. ಅಲ್ಲಿ ಏರ್ಪೋರ್ಟ್ ಯಾರಿಗೋಸ್ಕರ? ಯಾರೋ DK ಶಿವಕುಮಾರ್ ಅಂತವ್ರಿಗೋಸ್ಕರ, ಸಿದ್ದರಾಮಯ್ಯನಂತವ್ರಿಗೋಸ್ಕರ, MLA MP ಗಳಿಗೋಸ್ಕರ. ಕನಕಪುರದಲ್ಲಿ ಇನ್ನೊಂದಂತೆ. ಯಾಕೆ? ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ಡೇ ಅಂಡ್ ನೈಟ್ ಆಪರೇಟ್ ಆಗುತ್ತೆ. ಅಲ್ಲೋಗಲ್ಲ, ನಮ್ಗೆ ಹತ್ರ ಬೇಕು, ಏರ್ಪೋರ್ಟ್ ಹತ್ರ ಬೇಕು, ಓಡಾಡಕ್ಕೆ ಹೆಲಿಕಾಪ್ಟರ್ ಬೇಕು, ರೈತರ ಜಮೀನ್ ಬೇಕು, ರೈತರ ಕಬ್ಬೇಕು. ಯಾಕಂದ್ರೆ ಶುಗರ್ ಫ್ಯಾಕ್ಟರಿ ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ದು, ಇವ್ರದ್ದು ಯಾರ್ದು MLAಗಳದು, MP ಗಳದು, ಸತೀಶ್ ಜಾರಕಿಹೊಳಿದು, ಅವ್ರು ಚೆನ್ನಾಗಿರ್ಬೇಕು. ರೈತರು ಎಲ್ಲನ ಹಾಳಾಗಿ ಹೋಗ್ಕೊಂಡ್ಲಿ. ಆಮೇಲೆ ನೋಡು, ಇವ್ರ ಮಕ್ಕಳನ್ನ MP MLA ಮಾಡ್ಕೊಂತಾರೆ, ಮಿನಿಸ್ಟರ್ಗಳು ಮಾಡ್ಕೊಂತಾರೆ. ಇವರು ಕರ್ನಾಟಕ ರಾಜ್ಯದ ಬಡವರ ಮಕ್ಕಳು, ಸಾಮಾನ್ಯರ ಮಕ್ಕಳು 2.5 ಲಕ್ಷ ಸರ್ಕಾರದ ಖಾಲಿ ಇರುವ ಕೆಲಸಗಳನ್ನ ಭರ್ತಿ ಮಾಡ್ರಪ್ಪ ಅಂತ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಹುಬ್ಳಿ ಧಾರವಾಡ ಕಮಿಷನರ್ ನೋ ನಾನ್ ಬಿಡಲ್ಲ. ಯಾಕೆ ಬಿಡಲ್ಲ? ಸಿದ್ದರಾಮಯ್ಯ DK ಶಿವಕುಮಾರ್ ಹೇಳಿರ್ತಾರೆ ಪ್ರೊಟೆಸ್ಟ್ ಮಾಡಕ್ ಬಿಡಬೇಡ ಅಂತ. ಒಬ್ಬ ಪೊಲೀಸ್ ಕಮಿಷನರ್ ಪ್ರೊಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ, ಡಿನೈ ಮಾಡ್ತಾನಂತಂದ್ರೆ ಎಂತ ಅಸಂವಿಧಾನಿಕವಾದಂತ ಇದು ಪ್ರಜಾಪ್ರಭುತ್ವನ ಅಥವಾ ಕಾಂಗ್ರೆಸ್ ಸರ್ಕಾರದ ಡಿಕ್ಟೇಟರ್ಶಿಪ್? ಬರೀ ಕಾಂಗ್ರೆಸ್ ಸರ್ಕಾರನಿಲ್ಲ, ಕೇಂದ್ರ ಸರ್ಕಾರದವರು ಕೇಂದ್ರ ಸರ್ಕಾರನು ಅದನ್ನೇ ಮಾಡಿ. ಇನ್ನೊಂದು 2 ವರ್ಷ ಕಳೆದ್ರೆ ಸಿಮ್ ಕಾರ್ಡ್ ಹಾಕ್ತಾರೆ ನಿಮ್ ಬಾಡಿಗೆ, ನಿಮ್ ಚಡ್ಡಿಗೊಂದು ಸಿಮ್ ಕಾರ್ಡ್ ಹಾಕ್ತಾರೆ, ನಿಮ್ ಚಡ್ಡಿನೂ ವಾಚ್ ಮಾಡ್ತಾರೆ, ನಿಮ್ ಬಾಡಿನೂ ವಾಚ್ ಮಾಡ್ತಾರೆ. ಸದ್ಯಕ್ಕೆ ಇವಾಗ ನಿಮ್ ಮೊಬೈಲ್ ಅಲ್ಲಿ ಆಪ್ ಮಾಡ್ಕೊಂಡು ವಾಚ್ ಮಾಡಕ್ ಹೊರಟವ್ರೆ. ಆನಂದ ಪರಮಾನಂದ ಎಲ್ಲ ಅನುಭವಿಸಿ. ಎಲ್ಲಾ ಪಕ್ಷದವರು ಭ್ರಷ್ಟರೇ. ನಿಮ್ಗೆ ಕಾಗೆ ಆರಿಸ್ಕೊಂಡು ಒಂದ್ ಕಡೆ ಕುಮಾರಸ್ವಾಮಿ ಕಾಗೆ ಆರಿಸ್ತಾರೆ, ಬಿಡದಿನಲ್ಲಿ ರೈತರ ಜಮೀನ್ ಮುಟ್ಬೇಡ ಅಂತ. ಬಟ್ ಆದ್ರೆ 9 ಜಿಲ್ಲೆನಲ್ಲಿ ರೈತರ ಜಮೀನು ಕೇಂದ್ರ ಸರ್ಕಾರಕ್ಕೆ ಫ್ಯಾಕ್ಟರಿ ಮಾಡಕ್ ಬೇಕಂತೆ ಅಂತ. ಇಲ್ಲಿ ಬೇಡ ಅನ್ನೋದು ಕುಮಾರಸ್ವಾಮಿ, ಅಲ್ಲಿ 9 ಜಿಲ್ಲೆ ಬೇಕಾ? ಯಾಕಂದ್ರೆ ರೈತರಲ್ಲ, ಸಾಯ್ಲಿ ಬಿಡು. ಅವ್ರ ಜಮೀನ್ ಕಿತ್ಕೋ, ರಿಯಲ್ ಎಸ್ಟೇಟ್ ಮಾಡು. ಹೆಂಗಿರೋ ಅವ್ರ ಕಬ್ಬು ಕಿತ್ಕೊಂತೀರಾ, ಅವ್ರ ಮೆಕ್ಕೆಜೋಳ ಕಿತ್ಕೊಂತೀರಾ, ಅವ್ರು ಬೆಳೆದಿದ್ದೆಲ್ಲ ಕಿತ್ಕೊಂಡು ಅವ್ರ ಬಾಯಿಗೆ ಮಣ್ಣು ಹಾಕ್ತೀರಾ. ಈಗ ಅವ್ರ ಜಮೀನ್ ಕಿತ್ಕೊಂಡು ಏರ್ಪೋರ್ಟ್ ಮಾಡಿ ಕನಕಪುರದಲ್ಲಿ, ಅವ್ರ ಜಮೀನ್ ಕಿತ್ಕೊಂಡು ಬಿಡದಿನಲ್ಲಿ 8,500 ಎಕರೆ ಲೇಔಟ್ ಮಾಡ್ಕೊಂಡು ಮಾರ್ಕೊಂಡು ಕಾಸು ಮಾಡ್ಕೊಂಡು ಇನ್ನೊಂದಷ್ಟು ಡಿಕ್ಲರೇಷನ್ ಮಾಡ್ಕೊಳ್ಳಿ. ಅವ್ರ ಜಮೀನ್ ಕಿತ್ಕೊಂಡು ಪೆರಿಫರಲ್ ರಿಂಗ್ ರೋಡ್ ಮಾಡಿ, ಅವ್ರ ಜಮೀನ್ ಕಿತ್ಕೊಂಡು ಫ್ಯಾಕ್ಟ್ರಿಗಳಂತ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಮಾಡಿ. ಎಲ್ಲ ಒಟ್ಟಿನಲ್ಲಿ ನಮ್ಮ ರೈತರು ಬಿಟ್ಟಿಯಾಗಿ ಬಿದ್ದವ್ರೆ. ಸಾಮಾನ್ಯ ಜನ ನಿಮ್ಗೆ ಓಟ್ ಹಾಕಕ್ ರೆಡಿ ಇದಾರೆ, 3 ಪಕ್ಷದವ್ರಿಗೂ. ಯಾಕಂದ್ರೆ ಒಬ್ಬರಾದ್ಮೇಲೆ ಒಬ್ರು ಬಕ್ರಾ ಮಾಡ್ತೀರಾ. ಮುಂಚೆ BJP ಅವ್ರು ಮಾಡಿದ್ರು, ಈ ಕಾಂಗ್ರೆಸ್ ಅವ್ರು ಮಾಡ್ರೆ, ನೆಕ್ಸ್ಟ್ JDS ಅವರು ನಾವು ಅಡ್ಜಸ್ಟ್ಮೆಂಟ್ ಇಬ್ರು ಮಾಡ್ಕೊಂಡ್ ಬರ್ತೀವಿ, ನಾವು BJP ಅಂತ ಒಂದ್ ಕಡೆ, ಈ ಕಡೆ ಇವ್ರು ಕಾಂಗ್ರೆಸ್ ಅವರು ನಾವು ಮಾಡ್ತೀವಿ ಅಂತ. ಏನೋ ಒಟ್ನಲ್ಲಿ ಆನಂದ ಪರಮಾನಂದ. ಸಂಚಾರಿ ಆಪ್ ಅಂತೆ, ಎಚ್ಚರ ಇರ್ಲಿ. ಯಾವುದೇ ನಿಮ್ಮ ಪ್ರವೇಶಿಯನ್ನ ಯಾವುದೇ ಸರ್ಕಾರ ಬ್ರೀಚ್ ಮಾಡುತ್ತೆ, ನಿಮ್ಮ ಮಾಹಿತಿನ ತಗೊಂಡು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಗೂಬೆ ಮಾಡುತ್ತೆ ಅಂತಂದ್ರೆ ಅದನ್ನ ವಿರೋಧಿಸಬೇಕು. ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ಕೇಂದ್ರ ಸರ್ಕಾರ ಮಾಡಿರುವಂತ ಈ ಒಂದು ಆಪ್ ನಮಗ್ ಬೇಕಾಗಿಲ್ಲ. ಕಾರಣ ಯಾಕೆ ಅಂತಾರೆ, ಐ ಅಪೋಸ್, ನಾನು ಅಪೋಸ್ ಮಾಡ್ತೀನಿ. ಕಾರಣ ಯಾಕೆ ಅಂತಂದ್ರೆ ನನ್ನ ಪ್ರವೇಶಿನ ನಾನು ಮೊಬೈಲ್ ಅಲ್ಲಿ ಏನ್ ಮಾಡ್ತೀನಿ ಅಂತ ನೋಡೋ ಅಂತ ಅವಶ್ಯಕತೆ ಕೇಂದ್ರ ಸರ್ಕಾರಕ್ಕೆ, ಅಮಿತ್ ಶಾಗೆ, ಮೋದಿಗೆ
ಇವತ್ತಿನ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ಗಳಿಗೆ ಅವಶ್ಯಕತೆ ಇಲ್ಲ. ಅಲ್ರಿ ಓಪನ್ ಆಗಿ ನಾವೇನ್ ಮಾಡ್ತೀವಿ ಅಂತೇಳಿ ನಮ್ಮ ಫೋನ್ ಅನ್ನ ಆಪ್ ಹಾಕಿ ಹ್ಯಾಕ್ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ ಹ್ಯಾಕೇ ಬೇಕಾಗಿಲ್ಲ. ಓಪನ್ ಆಗಿ ಆಪ್ ಹಾಕಿ ನಾವು ನೋಡ್ಕೊಂತೀವಿ. ಜಗದೀಶ ಏನೇನ್ ಬೈಕೊಂಡೆ ಮೋದಿಗೆ ನೋಡ್ಕೊಳೋದು, ಸಿದ್ದರಾಮಯ್ಯ ಏನೇನ್ ಬೈದೆ, ಡಿ ಕೆ ಶಿವಕುಮಾರ್ ಏನೇನ್ ಬೈದೆ, ಯಾರಿಗ್ ಓಟ್ ಹಾಕ್ತೀಯಾ, ಇದು ಈ ಆಪ್ ಮಾಡಿರೋದೆ ಜನರ ಪಲ್ಸ್ ನ ಟೆಸ್ಟ್ ಮಾಡ್ಕೊಳಕ್ಕೆ. ನಾವು ಬಿಜೆಪಿನ ಬೈದ್ರೆ ಒಂದು 140 ಕೋಟಿನಲ್ಲಿ ಒಂದು 80 ಕೋಟಿ ಜನ ಫೋನ್ ಅಲ್ಲಿ ಬೈದ್ರೆ ಒಂದು ಸಾಫ್ಟ್ವೇರ್ ಅನಲೈಸ್ ಅಲ್ಲಿ ನನಗೆ ಯಾರೋ ಹೇಳಿದ್ರು, ಒಂದು ಸಾಫ್ಟ್ವೇರ್ ಹಾಕೊಂತಾರೆ, ಅನಲೈಸ್ ಮಾಡ್ಕೊಂತಾರೆ, ಎಲೆಕ್ಷನ್ಗೆ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ. ಬಾಡಿಗೆ ಹಾಕ್ಬಿಡ್ಗುರು, ಇದು ಮೊಬೈಲ್ ಬೇಡ ಗುರು, ಒಂದ್ ಕೆಲಸ ಮಾಡಿ ಮೋದಿ ಗುರು ಬಾಡಿಗೆ ಹಾಕ್ಬಿಡ್ಗುರು, ಬಾಡಿಗೆಲ್ಲ ಹಾಕೊಂಡು ಚಡ್ಡಿಗೂ ಹಾಕ್ಬಿಡ್ಗುರು. ಥ್ಯಾಂಕ್ ಯು.